ಹಾಯ್ ಫ್ರೆಂಡ್ಸ್, ಎಲ್ಲಿಗೂ ನಮಸ್ಕಾರ. ಮಂಗಳವಾರದ ಲಾಗ್ ಇದು. ಸಂಜೆ 3 ಗಂಟೆ ಟೈಮ್ಗೆ ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಮನೆಯಲ್ಲಿ ಕರಿಬೇವಿನ ಮರ ಇದೆ, ಅದರಿಂದ ಕರಿಬೇವಿನ ತಂದುಬಿಟ್ಟು ಅದನ್ನು ನೀಟಾಗಿ ವಾಶ್ ಮಾಡಿ ಈ ಥರ ಬಿಡಿಸಿ ಒಂದು ಬಟ್ಟೆನಲ್ಲಿ ಹಾಕಿ ಹರಡ್ತೀನಿ. 1-2 ಗಂಟೆ ಹೊತ್ತಿಗೆ ಕಂಪ್ಲೀಟಾಗಿ ಡ್ರೈ ಆಗಿ ಹೋಗುತ್ತೆ, ನೀರಿನ ಅಂಶ ಎಲ್ಲ ಹೋಗಿ ಡ್ರೈ ಆಗುತ್ತೆ. ಆಮೇಲೆ ಒಂದು ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಎತ್ತಿಡ್ತೀನಿ. ನಾನು ಇದೇ ಥರ ಮಾಡೋದು ಕರಿಬೇವನ್ನ. ಇಲ್ಲಾಂತ ಹೇಳಿದರೆ ಒಗ್ಗರಣೆಗೆ ಬೇಕಾದಾಗ ನಮಗೆ ಹೊರಗಡೆ ಹೋಗಿ ತರಬೇಕಲ್ವ. ಸೊ ಮಳೆಗಾಲದಲ್ಲಿ ಹೆಚ್ಚಾಗಿ ಈ ರೀತಿ ಸ್ಟೋರ್ ಮಾಡ್ತೀನಿ. ಬೇಸಿಗೆಗಾಲದಲ್ಲಾದರೆ ಈ ಥರ ಸ್ಟೋರ್ ಮಾಡಲ್ಲ, ಹೋಗಿ ಕಿತ್ಕೊಂಡು ಬಂದು ಒಗ್ಗರಣೆಗೆ ಹಾಕ್ತೀನಿ. ಇಲ್ಲಾಂತ ಹೇಳಿದರೆ ಮನೆಯಲ್ಲಿ ಹಸ್ಬೆಂಡ್ ಮಕ್ಕಳೆಲ್ಲ ಇರ್ತಾರಲ್ವ, ಯಾರಾದರೂ ತಂದು ಕೊಡ್ತಾರೆ ನನಗೆ. ಮಳೆಗಾಲ ಅಲ್ವಾ, ಪದೇ ಪದೇ ಹೊರಗಡೆ ಹೋಗಬೇಕು ಅಂತ ಅಂದ್ಬಿಟ್ಟು ಈ ಥರ ತಂದು ಕ್ಲೀನಾಗಿ ಅದನ್ನು ಬಿಡಿಸಿ ಫ್ರಿಜ್ಜಲ್ಲಿ ಎತ್ತಿಡ್ತೀನಿ. ಇವತ್ತು ಕರಿಬೇವು ಸೊಪ್ಪು ಬಿಡಿಸಿಡ್ಬೇಕಾದ್ರೆ ಅಂದರೆ ತಮ್ಮನ ಹೆಂಡತಿ ತುಂಬ ನೆನಪಾದ್ಲು ನನಗೆ. ಅವರು ದುಬೈಯಲ್ಲಿರೋದು. ದುಬೈಯಲ್ಲಿ ಇದಕ್ಕೆ ಕೂಡ ದುಡ್ಡು ಕೊಟ್ಟೆ ತೊಗೋಬೇಕಂತೆ. ಅಲ್ಲಿ ಅಂದರೆ ಸಿಟಿನಲ್ಲಿ, ದುಬೈ ಅಂತಲ್ಲ, ಬೆಂಗಳೂರಲ್ಲಿ ಕೂಡ ಅಷ್ಟೇ, ಮಂಗಳೂರಲ್ಲಿ ಕೂಡ ಅಷ್ಟೇ. ಸಿಟಿಲಿ ಇರುವವ್ರಿಗೆ ಎಲ್ರಿಗೂ ಕೂಡ ಈ ಕರಿಬೇವು ಸೊಪ್ಪು ಕೂಡ ದುಡ್ಡು ಕೊಟ್ಟೆ ತೊಗೋಬೇಕು. ನಮಗೆ ಕರಿಬೇವು ಸೊಪ್ಪಿಗೆ ದುಡ್ಡು ಕೊಟ್ಟು ತೊಗೊಳ್ಳೋದಂತ ಹೇಳಿದರೆ ತುಂಬ ಹೊಟ್ಟೆ ಉರಿ. ಯಾಕಂತ ಹೇಳಿದರೆ ನಮಗೆ ಬೇಕಾದಷ್ಟು ಇದೆ ಅಲ್ವಾ. ನಮ್ಮ ಒಂದು ಹಳ್ಳಿಯಲ್ಲಿ ಮನೆ ಇರೋದ್ರಿಂದ ಎಲ್ಲರ ಮನೆಯಲ್ಲೂ ಕರಿಬೇವಿನ ಗಿಡ ಇದ್ದೇ ಇದೆ ಅಂತ ಹೇಳ್ಬೋದು. ಪ್ರತಿಯೊಬ್ಬರ ಮನೆಯಲ್ಲೂ ಕರಿಬೇವು ಗಿಡ ಇದ್ದೇ ಇರುತ್ತೆ. ಒಬ್ಬರ ಮನೆಯಿಂದ ಇನ್ನೊಬ್ಬರ ಮನೆಗೆ ಕರಿಬೇವು ತರೋದಕ್ಕೆ ಅಂತ ಯಾರೂ ಹೋಗಲ್ಲ, ಪ್ರತಿಯೊಬ್ಬರು ಕೂಡ ಬೆಳೀತಾರೆ. ಒಗ್ಗರಣೆಗೆಲ್ಲ ತುಂಬ ಜಾಸ್ತಿ ಬೇಕಾಗತ್ತಲ್ವ, ಹಾಗಾಗಿ ಎಲ್ಲರ ಮನೆಯಲ್ಲೂ ಜಾಗ ಇದ್ದವರು ಕರಿಬೇವನ್ನ ಬೆಳೀತಾರೆ. ಹಾಗೆ ನಮ್ಮ ಮನೆಯಲ್ಲಿ ಕೂಡ ಅಷ್ಟೇ, ಒಂದು ದೊಡ್ಡ ಮರನೇ ಇದೆ ಅಂತ ಹೇಳ್ಬೋದು. ಹಾಗೆ ಇವತ್ತು ಕರಿಬೇವು ಬಿಡಿಸ್ತಾ ಇರಬೇಕಿದ್ರೆ ನನ್ನ ತಮ್ಮನ ಹೆಂಡತಿ ತುಂಬ ನೆನಪಾದ್ಲು ನನಗೆ. ಪಾಪ ದುಡ್ಡು ಕೊಟ್ಟೆ ತೊಗೋಬೇಕಲ್ವ, ಇದನ್ನು ಕೂಡ ಇಲ್ಲೆಷ್ಟೊಂದಿದೆ ಅಂತ ಅನಿಸುತ್ತೆ ನನಗೊಂದು ಸಲ ಮರ ನೋಡಬೇಕಿದ್ರೆ. ಹಾಗಾಗಿ ಇದನ್ನು ಇವಾಗ ನೀಟಾಗಿ ಅವಳನ್ನು ನೆನಪು ಮಾಡ್ತಾ ಇವಾಗ ಬಿಡಿಸಿಡ್ತಾ ಇದ್ದೀನಿ. ಬಿಡಿಸಿಟ್ಟು ಒಂದು ಸ್ವಲ್ಪ ಹೊತ್ತಾದ ನಂತರ ಬಾಕ್ಸಲ್ಲಿ ಹಾಕಿ ಎತ್ತಿಡೋದು. ಇನ್ನೂ ಅಡುಗೆ ಮಾಡೋದಕ್ಕಿದೆ, ಸಂಜೆ ಮಕ್ಕಳಿಗೆ ಏನಾದರೂ ತಿನ್ನೋದಕ್ಕೆ ರೆಡಿ ಮಾಡಬೇಕು. ಇವತ್ತು ನಾನು ಸಜ್ಜಿಗೆ ಮಾಡ್ತಾಯಿದ್ದೀನಿ. ಅಂದರೆ ದಪ್ಪ ರವೆ ಇತ್ತು, ಅದನ್ನು ಹಾಕಿಬಿಟ್ಟು ಸಜ್ಜಿಗೆ ಮಾಡೋಣ ಮಕ್ಕಳಿಗೆ ಸಂಜೆ ಟೈಮಿಗೆ ಅಂತ ಇವಾಗ ರೆಡಿ ಮಾಡ್ತಾಯಿದ್ದೀನಿ. ಹಾಗೆ ರಾತ್ರಿಗೆ ಅಡುಗೆ ಕೂಡ ಆಗಬೇಕಿತ್ತು. ಗಂಜಿ ಮಾಡ್ತಾಯಿದ್ದೀನಿ ಇವತ್ತು ನಾನು, ಕುಚ್ಚಲಕ್ಕಿ ಗಂಜಿ. ಹಾಗೆ ಹೀರೆಕಾಯಿ ಹಾಕಿಬಿಟ್ಟು ಪಲ್ಯ ಮಾಡ್ತಾಯಿದ್ದೀನಿ. ರಾತ್ರಿ ಬಿಸಿ ಬಿಸಿ ಗಂಜಿ, ಹಾಗೆ ಅದ್ರ ಜೊತೆಗೆ ಏನಾದರೂ ಒಂದು ಪಲ್ಯ ಇದ್ದರೆ ಸೈಡಿಗೆ ಏನಾದರೂ ಸ್ವಲ್ಪ ಉಪ್ಪಿನಕಾಯಿ, ಇಲ್ಲಾಂತ ಹೇಳಿದರೆ ಎಗ್ಗಿದ್ದರೆ ಆಮ್ಲೆಟ್, ಇಲ್ಲ ಅಂತ ಹೇಳಿದರೆ ಎಗ್ಗಿಂದ ಏನಾದರೂ ಮಾಡುವಂಥ ರೆಸಿಪಿಗಳೆಲ್ಲ ಇದ್ದರೆ ಚೆನ್ನಾಗಾಗತ್ತೆ. ಊಟ ತುಂಬಾ ಸಖತ್ತಾಗಿರುತ್ತೆ ಅಂತ ಹೇಳ್ಬೋದು, ಸಿಂಪಲ್ಲಾಗಿ. ಹಾಗೆ ಇವಾಗ ಸಜ್ಜಿಗೆ ಮಾಡ್ತಾಯಿದ್ದೀನಿ. ನಮ್ಮ ಮನೆಯಲ್ಲಿ ಈ ಥರ ಸಜ್ಜಿಗೆ ಮಾಡಬೇಕಿದ್ರೆ ಅದಕ್ಕೆ ಸಿಹಿ ಹಾಕಬೇಕು, ಸಕ್ಕರೆ ಹಾಕಬೇಕು, ಇಲ್ಲಾಂತ ಹೇಳಿದರೆ ಬೆಲ್ಲ ಹಾಕಬೇಕು. ಆ ಥರ ಹಾಕಿದರೆ ಮಾತ್ರ ಮಕ್ಕಳು ಇಷ್ಟಪಟ್ಟು ತಿನ್ನೋದು. ಅಂದರೆ ನಾನು ಒಗ್ಗರಣೆಗೆ ಇವಾಗ ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಾಕ್ತೀನಲ್ವ, ಅದನ್ನೆಲ್ಲ ಜಾಸ್ತಿ ಹಾಕಿದರೆ ಕೂಡ ಅದನ್ನು ಹೆಕ್ಕಿ ತೆಗೆದಿರ್ತಾರೆ. ಆ ಥರ ಎಲ್ಲ ಮಾಡ್ತಾರೆ. ಸೊ ಹಾಗಾಗಿ ಅವರಿಗೆ ಯಾವ ರೀತಿ ಬೇಕೋ ಅದೇ ರೀತಿ ನಾನು ಮಾಡಿಕೊಡೋದು ಅಂತ ಹೇಳ್ಬೋದು. ನಾನು ಕೂಡ ಮಾಮೂಲಿಯಾಗಿ ಒಗ್ಗರಣೆ ಇಟ್ಟು ಆಮೇಲೆ ರವೆ ಹಾಕಿಬಿಟ್ಟು ಅದನ್ನು ಹುರಿದು ಆಮೇಲೆ ನೀರು ಹಾಕಿ ಎಲ್ಲರೂ ಮಾಡೋ ಥರನೇ ಮಾಡೋದು. ಇವತ್ತಿನ ಸ್ಪೆಷಲ್ಲಾಗಿ ರವೆ ಮಾಡಲ್ಲ, ರವೆ ಉಪ್ಪಿಟ್ಟು ಮಾಡಲ್ಲ, ಮಾಮೂಲಿಯಾಗಿ ಮಾಡ್ತೀನಿ. ಇನ್ನೊಂದು, ನಾನು ಈ ಥರ ರವೆ ಎಲ್ಲ ತರ್ತಾರಲ್ವ, ಉಪ್ಪಿಟ್ಟು ರವೆ ಇರ್ಬೋದು, ಬಾಂಬೆ ರವೆ ಇರ್ಬೋದು, ಅದನ್ನೆಲ್ಲ ಒಂದು ಡಬ್ಬದಲ್ಲಿ ಹಾಕಿ ಒಂದು 4-5 ಲವಂಗನ ಅದರಲ್ಲಿ ಹಾಕಿಡ್ತೀನಿ. ಆವಾಗ ಹುಳ ಬರಲ್ಲ. ಇಲ್ಲ ಅಂತ ಹೇಳಿದರೆ ಈ ರವೆಗೆಲ್ಲ ಎಷ್ಟು ಬೇಗ ಹುಳ ಬರುತ್ತೆ ಗೊತ್ತಾ, ಬೇಗನೆ ಹಾಳಾಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಈ ಥರ ಲವಂಗ ಹಾಕಿಡಿ ನೀವು ಕೂಡ. ತುಂಬ ತಿಂಗಳವರೆಗೆ ಏನಾಗಲ್ಲ ರವೆ. ಇಲ್ಲಾಂತ ಹೇಳಿದರೆ ಬೇಗ ಹುಳ ಬರುತ್ತಲ್ವ, ಇದೊಂದು ಟಿಪ್ಸ್ ಅಂತ ಹೇಳ್ಬೋದು. ಸೊ ಈಗ ರೆಡಿ ಮಾಡ್ತಾಯಿದ್ದೀನಿ. ನಮ್ಮ ಮಕ್ಕಳು ಏನಾದರೂ ಮನೆಗೆ ಬಂದ ಕೂಡಲೇ ಅವ್ರಿಗೇನಾದರೂ ತಿನ್ನೋದಕ್ಕೆ ರೆಡಿ ಮಾಡಲೇಬೇಕು. ನಾನು ತುಂಬ ಸಲ ಹೇಳಿದ್ದೀನಿ ನಾನು ವಿಡಿಯೋದಲ್ಲಿ. ಬೇಕ್ರಿ ತಿಂಡಿ ಇಬ್ಬರು ಕೂಡ ಅಷ್ಟೊಂದು ಇಷ್ಟಪಟ್ಟು ತಿನ್ನಲ್ಲ. ಇವಾಗ ಮಕ್ಕಳಿಗೆ ಬಿಸ್ಕೆಟೆಲ್ಲ ಮಾಮೂಲಿಯಾಗಿ ಮನೇಲಿ ತಂದಿರ್ತಾರಲ್ವ, ಸಂಜೆ ಟೈಮಿಗೆ ಸ್ನ್ಯಾಕ್ಸ್ ಹೆಚ್ಚಾಗಿ ಮಕ್ಕಳು ತಿನ್ನೋದು ಸ್ನ್ಯಾಕ್ಸ್, ಏನಾದರೂ ಬೇಕ್ರಿ ಐಟಮು, ಮಿಕ್ಸರ್, ಇಲ್ಲ ಅಂತ ಹೇಳಿದರೆ ಬಿಸ್ಕೆಟ್, ರಸ್ಕ್, ಈ ಥರ ಎಲ್ಲ ಇದ್ದರೆ ತಿಂತಾರೆ. ನಮ್ಮ ಮನೆಯಲ್ಲಿ ತಿನ್ನೋದೇ ಇಲ್ಲ ಅಂತ ಹೇಳ್ಬೋದು. ಇಬ್ಬರು ಕೂಡ ಅಷ್ಟೇ, ಏನೂ ತಿಂದೇ ರಾತ್ರಿ ತನಕ ಇರ್ತಾರೆ ಬೇಕಿದ್ದರೆ ಬರೀ ಹೊಟ್ಟೆನಲ್ಲಿ. ಆದರೆ ಬೇಕ್ರಿ ಐಟಮ್ ಮಾತ್ರ ತಿನ್ನಲ್ಲ. ಇಲ್ಲ ಅಂತಲೇ ಹೇಳೋದಿಲ್ಲ, ಯಾವುದು ತಿನ್ನಲ್ಲ ಅಂತ ಹೇಳಲ್ಲ. ಅವ್ರಿಗೆ ಇಷ್ಟವಾದಂತಹ ಕೆಲವೊಂದು ಐಟಮ್ಗಳನ್ನು ತಿಂತಾರೆ. ಅಂದರೆ ಡಾರ್ಕ್ ಫ್ಯಾಂಟಸಿ ಬಿಸ್ಕೆಟ್ ಇರ್ಬೋದು, ಕೆಲವೊಂದು ಬಿಸ್ಕೆಟ್ಗಳು ಸೆಲೆಕ್ಟೆಡ್. ಹಾಗೆ ಕೇಕ್ ಬರುತ್ತಲ್ವ, ಕ್ರೀಮ್ ಕೇಕ್ ಬರುತ್ತಲ್ವ, ಅದನ್ನು ತಿಂತಾರೆ. ಮತ್ತು ಕಾರ್ನ್ ತಿಂತಾರೆ. ಕಾರ್ನ್ ಇವಾಗ ತಂದು ನಾನು ಬೇಯಿಸಿ ಕೊಟ್ಟರೆ ಅದನ್ನು ತುಂಬ ಇಷ್ಟಪಟ್ಟು ತಿಂತಾರೆ. ಇಲ್ಲ ಅಂತ ಹೇಳಿದರೆ ಇದೆ ಅವಲಕ್ಕಿ, ಸಜ್ಜಿಗೆ, ಆಮೇಲೆ ರೈಸ್ ಐಟಮ್ ಏನಾದರೂ ಒಂದೊಂದು ಸರಿ ಮಾಡ್ತೀನಿ. ಎಗ್ ರೈಸ್ ಇರ್ಬೋದು, ಇಲ್ಲಾಂತ ಹೇಳಿದರೆ ಚಿತ್ರಾನ್ನ ಇರ್ಬೋದು. ಈ ಥರ ಲೈಟಾಗಿರುವಂತಹ ಕೆಲವೊಂದು ರೈಸ್ ಐಟಮ್ಗಳನ್ನು ಮಾಡ್ತೀನಿ.
ಅದು ಕೂಡ ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ. ಮನೇಲಿ ಏನು ಮಾಡಿಕೊಟ್ರು ಕೂಡ ತಿಂತಾರೆ. ಸಂಜೆ ಟೈಮಿಗೆ ಏನೇ ಇದ್ದರೂ ಕೂಡ ತಿಂತಾರೆ. ಇಲ್ಲ ಅಂತ ಹೇಳಿದರೆ ಒಂದೊಂದು ಸಲ ಏನಾಗುತ್ತೆ, ದೋಸೆ ಹಿಟ್ಟೆಲ್ಲ ಉಳಿದಿರತ್ತಲ್ವ, ಅದರದ್ದು ಪಡ್ಡು, ಇಲ್ಲ ಅಂತ ಹೇಳಿದರೆ ಏನಾದರೂ ಒಂದು ಸ್ಪೆಷಲ್ ಅದರಿಂದನೇ ಈ ಥರ ಎಲ್ಲ ಮಾಡಿಕೊಡ್ತೀನಿ. ಹೆಲ್ದಿಯಾಗೂ ಇರುತ್ತೆ, ಒಳ್ಳೆಯದು. ಸ್ನ್ಯಾಕ್ಸ್ ಎಲ್ಲ ತಿನ್ನಬೇಕು ಅಂತ ಅಲ್ಲ ನಾನು ಹೇಳಿದ್ದು, ಮಕ್ಕಳು ಸ್ನ್ಯಾಕ್ಸ್ ತಿನ್ನಬೇಕು ಹಾಗೆ ಹೀಗೆ ಅಂತ ಏನು ಹೇಳಿದ್ದಲ್ಲ. ನನಗೇನು ಕಷ್ಟ ಆಗಲ್ಲ, ನಮ್ಮ ಮಕ್ಕಳಿಗೆ ನಾನು ಮಾಡಿಕೊಡೋದು ಇದ್ದೇ ಇದೆಯಲ್ವ, ಖುಷಿಯಾಗಿ ಮಾಡಿಕೊಡ್ತೀನಿ. ಹೆಲ್ದಿಯಾಗಿರತ್ತಲ್ವ, ಅದೊಂದು ಸಮಾಧಾನ ಮನಸ್ಸಿಗೆ. ಇಲ್ಲ ಅಂತ ಹೇಳಿದರೆ ಕೆಲವು ಮಕ್ಕಳೇನೋ ಈ ಥರ ತಿನ್ನೋದೇ ಇಲ್ಲ, ಇದನ್ನು ಮಾಡಿಕೊಟ್ರು ತಿನ್ನಲ್ಲ. ನಮ್ಮ ಮಕ್ಕಳು ತಿಂತಾರಲ್ವ, ಅದೊಂದು ಸಮಾಧಾನ, ಹೆಲ್ದಿಯಾಗಿರ್ತಾರೆ ಅಂತ ಅಂದ್ಬಿಟ್ಟು. ಈಗ ಕೆಲಸ ಎಲ್ಲ ಮುಗೀತು ಸ್ನೇಹಿತರೆ. ಕೆಲಸನೆಲ್ಲ ಮುಗಿಸಿ, ಅಂದರೆ ಅಡುಗೆ ಕೆಲಸ ಇದ್ದಿದ್ದು ನನಗೆ. ಸಂಜೆ ಉಳಿದ ಕೆಲಸಗಳನ್ನೆಲ್ಲ ಬೆಳಿಗ್ಗೆ ಮಾಡಿದ್ದೀನಿ. ರಾತ್ರಿಗೆ ಬೇಕಾಗುವಂತಹ ಅಡುಗೆ ಕೆಲಸ ಮಾತ್ರ ಹಾಗೆ ಇತ್ತು. ಅಡುಗೆ ಏನು ಮಾಡಿರಲಿಲ್ಲ, ಬೆಳಿಗ್ಗೆ ಒಂದು ಸಲ ಮಾಡಿದ್ದೆ ಅಲ್ವಾ. ಸೊ ವಾಪಸ್ ನಾನು ನೈಟಿಗೆ ಈಗ ಸಂಜೆ ಮಾಡಿದ್ದು ಅಂತ ಹೇಳ್ಬೋದು. ಗಂಜಿ ರೆಡಿಯಾಗಿದೆ. ಗಂಜಿ ಮಾಡಿದ್ದೀನಿ, ಬಿಸಿ ಬಿಸಿಯಾಗಿ ಗಂಜಿ ಊಟ ಮಾಡಲಿಕ್ಕೆ ಚೆನ್ನಾಗಿರುತ್ತೆ ನೈಟ್ ಹೊತ್ತಿಗೆ ಅಂತ ಅಂದ್ಬಿಟ್ಟು ಗಂಜಿ ಮಾಡಿ ಸಿಂಪಲ್ಲಾಗಿ ಪಲ್ಯ ಮಾಡಿದ್ದೀನಿ. ಪಲ್ಯ ಕೂಡ ರೆಡಿಯಾಗಿದೆ. ಪಲ್ಯ ಆಯಿತು, ಗಂಜಿ ಆಯಿತು. ಇನ್ನು ಸೈಡಿಗೆ ಏನಾದರೂ ಎಗ್ ಏನಾದರೂ ತಂದರೆ ಅದರದ್ದೇನಾದರೂ ಮಾಡುವ ಅಂಥೇಳಿ. ಆಮ್ಲೆಟ್ ಇಲ್ಲ ಅಂತ ಹೇಳಿದರೆ ಬುರ್ಜಿ ಬೇಕಿದ್ದರೆ ಮಾಡೋದು. ಮಕ್ಕಳಿಗೇನಾದರೂ ಬೇಕಿದ್ದರೆ, ಮಕ್ಕಳು ಕೇಳಿದರೆ, ಮಕ್ಕಳೇನಾದರೂ ಬೇಕು ಅಂತ ಹೇಳಿದರೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇನ್ನೂ ಹೊರಡಬೇಕು. ಗಡಿಬಿಡಿಯೇ ಆಯಿತು ನನಗೆ. ಅಂದರೆ ಮಧ್ಯಾಹ್ನ ತನಕ ಕೆಲಸಗಳಿತ್ತು, ಉಳಿದ ಕೆಲಸಗಳೆಲ್ಲ ಇತ್ತು. ನಂತರ ಸ್ವಲ್ಪ ರೆಸ್ಟ್ ಮಾಡಿದೆ ನಾನು. ಸ್ವಲ್ಪ ಏನೋ ಸುಸ್ತು ಅಂತ ಅನ್ನಿಸ್ತಾ ಇತ್ತು, ಕೆಲಸ ಎಲ್ಲ ಮಾಡಿ ಏನೋ ಗೊತ್ತಿಲ್ಲ. ಹಾಗೆ ಸ್ವಲ್ಪ ರೆಸ್ಟ್ ಮಾಡಿ ಎದ್ದಾಗ ಸ್ವಲ್ಪ ಲೇಟ್ ಆಯಿತು. ಒಂದೊಂದು ಸಲ ಹೀಗೆ ಗಡಿಬಿಡಿ ಅಂತ ಅನಿಸುತ್ತೆ. ಒಂದೊಂದು ಸಲ ಆರಾಮಾಗಿ ಕೆಲಸಗಳೆಲ್ಲ ಆಗ್ತಾ ಇರುತ್ತೆ. ಸೊ ಇವತ್ತು ಸ್ವಲ್ಪ ಗಡಿಬಿಡಿಯಲ್ಲೇ ಎಲ್ಲ ಕೆಲಸನೂ ಆಯಿತು. ಬೆಳಿಗ್ಗೆ ಎದ್ದಾಗಲೂ ಅಷ್ಟೇ ಕರೆಂಟ್ ಇರಲಿಲ್ಲ. ಕರೆಂಟ್ ಇಲ್ಲ ಅಂತ ಅಂದ್ಬಿಟ್ಟು ತುಂಬ ಕಷ್ಟ ಆಯಿತು ನನಗೆ. 8:30ಗೆ ಎಲ್ಲನೂ ರೆಡಿ ಆಗಬೇಕಿತ್ತು. ಎದ್ದ ಕೂಡಲೇ ಕರೆಂಟ್ ಇಲ್ಲದ್ರೆ ಏನು ಮಾಡೋದಲ್ವಾ, ತುಂಬಾ ಕೈ ಕಟ್ಟತ್ತೆ. ಅಂದರೆ ಫುಲ್ಲು ಬ್ಲ್ಯಾಂಕ್ ಆಗೋಗ್ತೀನಿ ನಾನು, ಏನು ಮಾಡೋದಂತಲೇ ತಲೆಗೆ ಹೋಗಲ್ಲ. ನಂತರ ಒಂದು 7:30 ಹೊತ್ತಿಗೆ ಕರೆಂಟ್ ಬಂತು. ಬೇಗನೆ ಎಲ್ಲ ಕೆಲಸಗಳನ್ನು ಮಾಡಿ ಮುಗಿಸಿದೆ. ಅಂದರೆ ಬೆಳಿಗ್ಗೆ ಆಗಬೇಕಲ್ವ, ಬ್ರೇಕ್ಫಾಸ್ಟ್ ಆಗಬೇಕು, ಮಧ್ಯಾಹ್ನ ಲಂಚ್ ಬಾಕ್ಸ್ ಆಗಬೇಕು, ಈ ಥರ ಎಲ್ಲ ಇರಬೇಕಿದ್ರೆ ಕರೆಂಟ್ ಇಲ್ಲ ಅಂತ ಹೇಳಿದರೆ ತುಂಬ ಕಷ್ಟ. ಬೆಳಿಗ್ಗೆ ಯಾವಾಗಲೂ ಅಷ್ಟೇ ಎದ್ದು ಕೂಡಲೇ ಸ್ವಲ್ಪ ಆರಾಮಾಗಿ ಕೆಲಸನ ಶುರು ಮಾಡಿದರೆ ಇಡೀ ದಿವಸ ಆರಾಮ ಅಂತ ಅನಿಸ್ತಾ ಇರುತ್ತೆ. ಬೆಳಿಗ್ಗೆ ಯಾವಾಗಲೂ ಗಡಿಬಿಡಿ ಅಂತ ಮಾಡಿಕೊಂಡ್ರೆ ನಾವು ಇಡೀ ದಿವಸ ಗಡಿಬಿಡಿನೇ ಅಂತ ಆಗುತ್ತೆ ನನಗೆ. ಇವತ್ತು ನನ್ನ ಕಥೆನೂ ಹಾಗೆ ಆಯಿತು. ಬೆಳಗ್ಗೆ ಎದ್ದಾಗಲೇ ಗಡಿಬಿಡಿ, ಸಂಜೆ ತನಕ ಗಡಿಬಿಡಿನೇ. ಈಗ ಹೊರಟಿದ್ದೀನಿ. ಆದ್ರೂ ಕೂಡ ರೆಡಿ ಆಗ್ತಾ ಇದ್ದಾಳೆ. ಅಂದರೆ ತಿಂಡಿ ಸಜ್ಜಿಗೆ ಮಾಡಿದ್ದೆ ಅಲ್ವಾ, ಸಜ್ಜಿಗೆ ಎಲ್ಲ ತಿಂದುಬಿಟ್ಟು ಇವಾಗ ರೆಡಿ ಆಗ್ತಾ ಇದ್ದಾಳೆ. ಒಂದೊಂದು ಸಲ ನೀರು ಕುಡಿಯೋದಕ್ಕೆ ಕೂಡ ಮರ್ತೋಗ್ತೀನಿ ನಾನು. ಆ ಥರ ಆಗತ್ತೆ ಒಂದೊಂದು ದಿವಸ. ಕೆಲಸಗಳ ನಡುವೆ ನೀರು ಕುಡಿಯೋದೇ ದೊಡ್ಡ ಟಾಸ್ಕ್ ಅಂತ ಹೇಳ್ಬೋದು. ಅಂದರೆ ಕುಡಿಲಿಕ್ಕೆ ಉದಾಸೀನ ಅಂತಲ್ಲ, ಮರ್ತೇ ಹೋಗೋದು ಅಂತ ಹೇಳ್ಬೋದು. ನೀರು ಕುಡಿಯೋದಕ್ಕೆ ಸಡನ್ನಾಗಿ ಒಂದೊಂದು ಸಲ ನೆನಪಿಗೆ ಬರುತ್ತೆ, ನೀರು ಕುಡಿಲಿಲ್ಲ, ಕುಡಿಬೇಕು ಅಂತ ಸಡನ್ನಾಗಿ ನೆನಪಿಗೆ ಬರುತ್ತೆ. ಒಂದೊಂದು ದಿವಸ ಬೆಳಿಗ್ಗೆಯಿಂದ ಮಧ್ಯಾಹ್ನ ತನಕ ನಾನು 1 ಗ್ಲಾಸ್ ಕೂಡ ನೀರು ಕುಡಿಯೋದಂತಹ ದಿನ ಎಷ್ಟೋ ದಿನಗಳಿವೆ ಅಂತ ಹೇಳ್ಬೋದು. ಮಧ್ಯಾಹ್ನದ ಹೊತ್ತಿಗೆ ಗೊತ್ತಾಗತ್ತೆ ನೀರು ಕುಡಿಲಿಲ್ಲ ಅಂತ ಹೇಳಿದರೆ ಒಂಥರ ಅಂತ ಅನಿಸುತ್ತೆ. ಬಾಡಿ ಎಲ್ಲ ಸ್ವಲ್ಪ ಏನೋ ಒಂಥರ ಅದು ಗೊತ್ತಾಗತ್ತೆ ನಮಗೆ. ಲೇಟ್ ಆದರೆ ತುಂಬ ನಾವೊಂದು 3-4 ಗಂಟೆ ಹೊತ್ತು ನೀರು ಕುಡಿಯೋದೇ ಇದ್ದರೆ ಗೊತ್ತಾಗತ್ತೆ ನೀರು ಕುಡಿಯೋದು ತುಂಬ ಹೊತ್ತಾಯಿತು ಅಂತ ಅಂದ್ಬಿಟ್ಟು. ಸೊ ಇವಾಗ ಮಳೆಗಾಲ ಅಲ್ವಾ, ಅಷ್ಟೊಂದು ಬಾಯಾರಿಕೆ ಕೂಡ ಆಗೋದಿಲ್ಲ. ಹಾಗೆ ಈಗ ಹೋದರೆ ಇನ್ನು ಬರುವಾಗ 7:30-8 ಗಂಟೆ ಎಲ್ಲ ಆಗುತ್ತೆ. ಹಸ್ಬೆಂಡ್ ಒಂದೊಂದು ಸಲ ಸಿಗ್ತಾರೆ ಪೇಟೆಯಲ್ಲಿ, ಒಟ್ಟಿಗೆ ಬರ್ತೀವಿ. ಇಲ್ಲ ಅಂತ ಹೇಳಿದರೆ ನಾನು ಆಟೋ ಮಾಡ್ಕೊಂಡು ಬರ್ತೀನಿ. ಅದೇ ಬುಕ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾಳೆ ನೋಡಿ. ಇಲ್ಲಿ ಬರೀಲಿಕ್ಕೆ ಇರ್ತದೆ ಅವರಿಗೆ ತುಂಬ, ಸಂಗೀತದಲ್ಲಿ ತುಂಬಾ ಬರೀಲಿಕ್ಕೆಲ್ಲ ಇರ್ತದೆ. 1 ವಾರ ಹೋಗ್ತಾರಲ್ವ, ನೆಕ್ಸ್ಟ್ ವಾರಕ್ಕೆ ಏನಾದರೂ ಕೊಟ್ಟಿರ್ತಾರೆ, ನೋಟ್ಸು ಕೊಟ್ಟಿರ್ತಾರೆ ಏನಾದರೂ ಬರಲಿಕ್ಕೆ, ಅಂದರೆ ಕಲೀಲಿಕ್ಕೆ, ಅಂದರೆ ಪ್ರಾಕ್ಟೀಸ್ಗೆ ಅಂತ ಅಂದ್ಬಿಟ್ಟು ಏನಾದರೂ ಕೊಟ್ಟಿರ್ತಾರೆ. ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇರಬೇಕಾಗತ್ತೆ. ಹಿಂದೂಸ್ತಾನಿ ಸಂಗೀತ ಅಂತ ಹೇಳಿದರೆ ತುಂಬ ಟಫ್ ಇರುತ್ತೆ, ಅಷ್ಟೊಂದು ಈಸಿ ಅಲ್ಲ. ಎಲ್ಲ ಮಕ್ಕಳಿಗೆ ಅದನ್ನು ಕಲಿಯೋದಕ್ಕೆ ಆಗಲ್ಲ, ಅಷ್ಟು ಕಷ್ಟ ಇರುತ್ತೆ. 3 ವರ್ಷ ಆಯ್ತು ಅವಳು ಸೇರಿಬಿಟ್ಟು. ತುಂಬ ಕಷ್ಟಪಟ್ಟು ಕಲಿತಾ ಇದ್ದಾಳೆ ಮಾತ್ರ. ಇಷ್ಟಪಟ್ಟು ಕಲಿತಾ ಇದ್ದಾಳೆ ಅಂತ ಹೇಳ್ಬೋದು. ತುಂಬ ಇಂಟ್ರೆಸ್ಟ್ ಇದೆ ಅವಳಿಗೆ.
ಹಾಗಾಗಿ ಕಲಿತಾ ಇದ್ದಾಳೆ. ನನಗೂ ಏನೋ ಒಂದು ಇಂಟ್ರೆಸ್ಟ್ ಕಲಿಸುವ ಅವಳಿಗೆ ಅಂದರೆ ವಾಯ್ಸು ತುಂಬಾ ಒಳ್ಳೆಯದಿದೆ ಅವಳದ್ದು. ಅರ್ಥ ಮಾಡ್ಕೋತಾಳೆ, ಬೇಗ ಹೇಳಿದನ್ನೆಲ್ಲ ಬೇಗ ಅರ್ಥ ಮಾಡ್ಕೋತಾಳೆ. ಹಾಗಾಗಿ ಕಲಿಸುವ ಅಂತ ಒಂದು ನನಗೆ ಕೂಡ ಇಂಟ್ರೆಸ್ಟ್. ಹಾಗೆ ಪ್ರತಿ ವಾರ ಮಂಗಳವಾರ ದಿವಸ ಇರುತ್ತೆ. ಅಂದರೆ ಮಂಗಳವಾರ ಅಂತಲೇ ಹೇಳೋದಕ್ಕಾಗಲ್ಲ, ಒಂದೊಂದು ವಾರದಲ್ಲಿ ಚೇಂಜ್ ಆಗುತ್ತೆ. ಒಂದು ಅಂದರೆ ಒಂದು ಮಂಗಳವಾರ ಇಲ್ಲ ಅಂತ ಹೇಳಿದರೆ ನೆಕ್ಸ್ಟ್ ಗುರುವಾರ ಶನಿವಾರ ಈ ಥರ ಎಲ್ಲ ಮಾಡ್ತಾರೆ ಅವರು ಸರ್. ಆಲಾಪ್ ಬರಿತಾ ಇದ್ದಾಳೆ, ಬರ್ದಾಳಿದೆ ಆಲ್ರೆಡಿ. ಅದನ್ನು ರಫ್ ಬುಕ್ಕಲ್ಲಿ ಅವಳು ಟ್ರೈ ಮಾಡ್ತಾಳೆ, ಟ್ರಯಲ್ ನೋಡೋದೆಲ್ಲ ರಫ್ ಬುಕ್ಕಲ್ಲೇ ಮಾಡ್ತಾಳೆ. ಆಮೇಲೆ ನೀಟಾಗಿ ಈ ಥರ ನೋಟ್ಸಲ್ಲಿ ಬರಿತಾಳೆ. ಹಾಡುಗಳೆಲ್ಲ ಅದು ಕೇಳೋದಕ್ಕೆ ತುಂಬಾ ಖುಷಿಯಾಗತ್ತೆ, ಬಟ್ ಅಷ್ಟೇ ಕಷ್ಟ ಕೂಡ ಇದೆ. ತುಂಬ ಕಷ್ಟಪಟ್ಟು ಕಲಿಬೇಕಾಗತ್ತೆ ಮಾತ್ರ ಮಕ್ಕಳು. ಹಾಗೆ ಸಣ್ಣದಿಂದನೇ ಹಾಕಿದರೆ, ಸಣ್ಣ ಮಕ್ಕಳಿರುವಾಗಲೇ ಹಾಕಿದರೆ ಬೇಗ ಪಿಕಪ್ ಆಗ್ತಾರೆ. ಅಂದರೆ ಅವರ ಏಜಿಗೆ ಬರುವಷ್ಟರಲ್ಲಿ ಅವರು ಕರೆಕ್ಟಾಗಿ ಪಿಕಪ್ ಆಗ್ತಾರೆ. ಆಮೇಲೆ ಪ್ರೋಗ್ರಾಮ್ ಎಲ್ಲ ಕೊಡೋದಿದ್ದರೆ ಆರಾಮಾಗಿ ಕೊಡ್ಬೋದು. ಅದಕ್ಕೆ ಹೇಳೋದು, ಸಂಗೀತ ಡ್ಯಾನ್ಸ್ ಎಲ್ಲ ಇದ್ದರೆ ಅದಕ್ಕೆ ಸಣ್ಣ ಮಕ್ಕಳಿಂದನೇ ಹಾಕಬೇಕು, ಸಣ್ಣವರಿರುವಾಗಲೇ ಹಾಕಬೇಕು, ಅದೇ ಬೆಸ್ಟ್. ಒಂದು ಕರೆಕ್ಟಾದಂಥ ಏಜಿಗೆ ಬರಬೇಕಿದ್ರೆ ಕರೆಕ್ಟಾಗಿ ಎಲ್ಲನೂ ಕಲ್ತಿರ್ತಾರೆ ಅವರು. ಇಲ್ಲಾಂತ ಹೇಳಿದ್ರೆ ನಾವು ಕೆಲವೊಂದು ಸರಿ ಏನಾಗುತ್ತೆ ಅಂತ ಹೇಳಿದರೆ 10th ಅಂದರೆ ಹೈಸ್ಕೂಲಲ್ಲಿ ಇರಬೇಕಿದ್ರೆ, ಇಲ್ಲಾಂತ ಹೇಳಿದರೆ ಕಾಲೇಜ್ಗೆ ಹೋಗ್ತಾ ಇರಬೇಕಿದ್ರೆ ಈ ಥರ ಮಕ್ಕಳನ್ನು ಕೆಲವೊಂದು ಡ್ಯಾನ್ಸ್ಗಿರ್ಬೋದು, ಇಲ್ಲಾಂತ ಹೇಳಿದರೆ ಸಂಗೀತಕ್ಕೆ ಈ ಥರ ಎಲ್ಲ ಹಾಕ್ತಾರೆ. ಆ ಥರ ಹಾಕಬಾರ್ದು, ಮಕ್ಕಳನ್ನು ಚಿಕ್ಕದಿಂದಲೇ ಹಾಕಬೇಕು, ಅದೇ ತುಂಬ ಒಳ್ಳೆಯದು ಅಂತ ಅನಿಸುತ್ತೆ ನನಗೆ. ಇವರ ಒಂದು ಗುರುಗಳು ಕೂಡ ಹಾಗೆ ಹೇಳ್ತಾರೆ, ಅಂದರೆ ಚಿಕ್ಕ ಇರುವಾಗಲೇ ಹಾಕಿ, ಸಂದಿರುವಾಗಲೇ ಹಾಕಿ, ಅದು ತುಂಬ ಒಳ್ಳೆಯದು. ಮಕ್ಕಳನ್ನು ಯಾವಾಗಲೂ ಸಂದಿರುವಾಗಲೇ ಈ ಥರ ಸಂಗೀತಕ್ಕೆಲ್ಲ ಹಾಕೋದಾದರೆ ಹಾಕಬೇಕು, ಅದೇ ತುಂಬ ಒಳ್ಳೆಯದು. ಅಂದರೆ ಸಣ್ಣ ಇರಬೇಕಿದ್ರೆ ಮಕ್ಕಳು ಬೇಗ ಕಲಿತಾರೆ ಅಂತ ಯಾವಾಗಲೂ ಹೇಳ್ತಾ ಇರ್ತಾರೆ ಅವರು. ಗಂಟೆ 5:25, ಇನ್ನು ಸಹ ಟೈಮ್ ಉಂಟು ಸ್ವಲ್ಪ. 6:15 ಆಗುತ್ತೆ ಅವಳಿಗೆ ಸ್ಟಾರ್ಟ್ ಆಗಬೇಕು. 6:15 ಆಗುತ್ತೆ ಸ್ಟಾರ್ಟ್ ಆಗಬೇಕಿದ್ರೆ ಅವಳಿಗೆ. ಇವಾಗ ಸ್ವಲ್ಪ ಕಡಿಮೆ ಮಳೆ ನಮ್ಮ ಕಡೆ, ಮೊನ್ನೆಗಿಂತ ತುಂಬಾ ಕಡಿಮೆ ಅಂತ ಹೇಳ್ಬೋದು. ಮೊನ್ನೆ ಅಂತೂ ತುಂಬ ಜೋರು ಮಳೆ ಇತ್ತಲ್ವ, ಸಿಕ್ಕಾಪಟ್ಟೆ ಮಳೆ ಇತ್ತು. ಹೊರಡೋದು ಬೇಗ ಹೋದರೆ ಸ್ವಲ್ಪ ಹಾರ್ಮೋನಿಯಂ ಪ್ರಾಕ್ಟೀಸ್ ಎಲ್ಲ ಮಾಡೋದಕ್ಕಾಗತ್ತೆ ಅವಳಿಗೆ. ಬಂದರೆ ಇನ್ನು ಹೊರಡಬೇಕು. ಸೊ ಸಿಗ್ತೀನಿ ಆಮೇಲೆ, ಸಂಗೀತ ಕ್ಲಾಸ್ಗೆಲ್ಲ ಹೋಗಿ ಬಂದು ಆಮೇಲೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಈಗ ಸಂಗೀತ ಕ್ಲಾಸಿಗೆ ಹೋಗಿಬಿಟ್ಟು ರಾತ್ರಿ 8 ಗಂಟೆ ಆಯ್ತು ಇವತ್ತು ಮನೆಗೆ ಬರಬೇಕಿದ್ರೆ. ಒಂದೊಂದು ಸಲ ಬೇಗ ಬರ್ತೀವಿ, ಒಂದೊಂದು ಸಲ ಲೇಟ್ ಆಗುತ್ತೆ. ಹಸ್ಬೆಂಡ್ಗೋಸ್ಕರ ನಾನು ವೆಯ್ಟ್ ಮಾಡಿದರೆ ಸ್ವಲ್ಪ ಲೇಟ್ ಆಗುತ್ತೆ, ಇಲ್ಲಾಂತ ಹೇಳಿದರೆ ಒಂದೊಂದು ದಿವಸ ಆಟೋ ಮಾಡ್ಕೊಂಡು ಬರ್ತೀನಿ. ಹಾಗೆ ಇವಾಗ ಬಂದ ಕೂಡಲೇ ಅವರಿಗೆ ಮಾಮೂಲಿಯಾಗಿ ಕಷಾಯ ಮಾಡ್ತಾಯಿದ್ದೀನಿ. ಕೊತ್ತಂಬರಿ ಪೌಡರ್ ಹಾಕಿಬಿಟ್ಟು ಇವತ್ತು ಕಷಾಯ ಮಾಡ್ತಾಯಿದ್ದೀನಿ. ಕೊತ್ತಂಬರಿ ಪೌಡರ್ ಹಾಕಿಬಿಟ್ಟು ಒಂದು ಸಲ ಕಷಾಯ ಮಾಡಿ ಕುಡೀರಿ, ಅಂದರೆ ಹಾಲು ಕೂಡ ಹಾಕಿ, ಜೀರಿಗೆ ಹಾಕಬೇಡಿ, ಬರೀ ಕೊತ್ತಂಬರಿ ಪೌಡರ್ ಹಾಕಿಬಿಟ್ಟು ಕಷಾಯ ಮಾಡಿಕೊಡಿ ಯಾರಿಗಾದರೂ, ಇಲ್ಲಾಂದರೆ ನೀವು ಕುಡೀರಿ. ಅದೊಂಥರ ಫ್ಲೇವರ್ ಹೆಂಗಿರುತ್ತೆ ಅಂದರೆ, ಹಾರ್ಲಿಕ್ಸ್ ಕುಡಿತೀವಲ್ವ ನಾವು, ಅದೇ ಥರ ಇರುತ್ತೆ. ಈ ಕುದಿಬೇಕಿದ್ರೆ ನಮಗೆ ಸೇಮ್ ಅದೇ ರೀತಿ ಅದರ ಒಂದು ಸ್ಮೆಲ್ ಹೊಡಿತಾ ಇರುತ್ತೆ, ಹಾರ್ಲಿಕ್ಸ್ ಥರನೇ. ನನಗೆ ಕೂಡ ಅಷ್ಟೇ, ನಾನು ಕುಡಿಬೇಕಿದ್ರೆ ಜೀರಿಗೆ ಹಾಕಲ್ಲ, ನಾನು ಬರೀ ಕೊತ್ತಂಬರಿಯನ್ನು ಪೌಡ್ರ್ ಮಾಡಿಬಿಟ್ಟು ಅದನ್ನು ಮಾತ್ರ ಹಾಕಿಬಿಟ್ಟು ನಾನು ಕಷಾಯ ಮಾಡ್ತೀನಿ. ನನಗೆ ತುಂಬ ಇಷ್ಟ. ಜೀರಿಗೆ ಮಿಕ್ಸ್ ಮಾಡಿ ಹಾಕಿದರೆ ಏನೋ ಒಂಥರ ಫ್ಲೇವರ್ ಚೇಂಜ್ ಆಗುತ್ತೆ ಅಲ್ಲಿ. ಹಾಗಾಗಿ ನಾನು ಹೆಚ್ಚಾಗಿ ಕುಡಿಬೇಕಿದ್ರೆ ನಾನು ಕೊತ್ತಂಬರಿ ಮಾತ್ರ ಹಾಕ್ತೀನಿ. ಹಸ್ಬೆಂಡಿಗೆ ಕೊಡಬೇಕಿದ್ರೆ ಅವರಿಗೆ ಜೀರಿಗೆ ಕೂಡ ಹಾಕಲೇಬೇಕು. ಸೊ ಹಾಗಾಗಿ ಜೀರಿಗೆ ಹಾಕಿ ಕಷಾಯ ಮಾಡಿಕೊಡ್ತೀನಿ. ಇಲ್ಲಿ ಆದ್ವಿ ಬಂದ ಕೂಡಲೇ ಅವಳಿಗೆ ಹಸಿವಾಗೋದು, ಅಂದರೆ ಸಾಧಾರಣ 1-1.5 ಗಂಟೆ ಟೈಮ್ ಇರುತ್ತೆ ಅವ್ರದ್ದು ಕ್ಲಾಸ್. ಹಾಗಾಗಿ ಅಲ್ಲಿ ಹಾಡೆಲ್ಲ ಹಾಡ್ತಾ ಇರ್ತಾರಲ್ವ, ಸೊ ಮನೆಗೆ ಬಂದ ಕೂಡಲೇ ಹಸಿವಾಗತ್ತೆ. ಬಾಳೆಹಣ್ಣು ತಂದಿದ್ದರು, ನೇಂದ್ರ ಬಾಳೆಹಣ್ಣು, ಅದನ್ನು ತಿಂತಾ ಇದ್ದಾಳೆ. ಅವಳಿಗೆ ಪಚ್ಚ ಬಾಳೆಹಣ್ಣೆಲ್ಲ ಕೊಡೋದಕ್ಕೆ ಗೊತ್ತಿಲ್ಲ, ತಂಪಾಗಿ ಶೀತ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಮಳೆಗಾಲದಲ್ಲಿ ಹೆಚ್ಚಾಗಿ ನಾವು ನೇಂದ್ರ ಬಾಳೆಹಣ್ಣನ್ನೇ ತರೋದು. ಅವಳು ಸಣ್ಣ ಇರಬೇಕಿದ್ರೆ, ಅಂದರೆ ಚಿಕ್ಕ ಮಗು ಇರಬೇಕಿದ್ರೆ ಅವಳಿಗೆ ಕಫ ಜಾಸ್ತಿ ಇತ್ತು, ತುಂಬ ಕದಲಿ ಬಾಳೆಹಣ್ಣು ತಿಂತಾಯಿದ್ಲು. ನಾನೊಂದು ನಿಮ್ಮ ಮಕ್ಕಳೇನಾದರೂ ಸಣ್ಣ ಮಕ್ಕಳಿದ್ರೆ ಎಲ್ರಿಗೂ, ಎಲ್ಲ ಅಮ್ಮಂದಿರಿಗೆ ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಕದಲಿ ಬಾಳೆಹಣ್ಣಿದೆ ಅಲ್ವಾ, ಅದನ್ನು ಮಕ್ಕಳಿಗೆ ದಯವಿಟ್ಟು ಕೊಡಬೇಡಿ. ಅದರಲ್ಲಿ ಏನೋ ಒಂದು ಅಲರ್ಜಿ ಅಂಶ ಇದ್ದು ಅದರಿಂದ ಮಕ್ಕಳಿಗೆ ಕಫ ಸ್ಟಾರ್ಟ್ ಆಗೋದಂತೆ. ನಾನು ಕೂಡ ತುಂಬ ದೊಡ್ಡ ತಪ್ಪು ಮಾಡ್ತಾಯಿದ್ದೆ. ಯಾಕೆಂತ ಹೇಳಿದರೆ ಸಣ್ಣ ಮಗು ಇರುವಾಗ ಅವಳಿಗೆ ಬಾಳೆಹಣ್ಣು ಅಂತ ಹೇಳಿದರೆ ತುಂಬ ಇಷ್ಟ. ಫ್ರೂಟ್ಸ್ ಅಂತ ಹೇಳಿದರೆ ಸಣ್ಣದಿಂದನೇ, ಸಣ್ಣ ಮಗು ಅಂದರೆ ಒಂದು 7 ತಿಂಗಳು 8 ತಿಂಗಳ ಮಗು ಇರುವಾಗಲೇ ಅವಳು ಫ್ರೂಟ್ಸ್ನ ತುಂಬ ಇಷ್ಟಪಡ್ತಾಯಿದ್ಲು. ಬಾಳೆಹಣ್ಣು ತುಂಬ ಪಡ್ತಾಯಿದ್ಲು ಅಂತ ಅಂದ್ಬಿಟ್ಟು ದಿನದಲ್ಲಿ 1-2-3 ಈ ಥರ ಬಾಳೆಹಣ್ಣನ್ನು ಕಿವುಚಿ ಕೊಡ್ತಾಯಿದ್ದೆ. ನನಗೆ ಗೊತ್ತಿರಲಿಲ್ಲ ಅದು ಅಷ್ಟು ಇದು ಅಲರ್ಜಿ ಅಂಶ ಇದೆ ಅದರಲ್ಲಿ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಒಂದು ಸಲ ಅಡ್ಮಿಟ್ ಆದಳು 8 ತಿಂಗಳ ಮಗು. ಆವಾಗ ಡಾಕ್ಟ್ರು ಹೇಳಿದರು,
ನೀವು ಏನು ಕೊಡ್ತಾ ಇದ್ದೀರಾ ಅವಳಿಗೆ ಅಂತ. ಬಾಳೆಹಣ್ಣು ಸ್ವಲ್ಪ ಜಾಸ್ತಿ ಕೊಡ್ತೀನಿ, ಕದಳಿ ಬಾಳೆಹಣ್ಣು ಅಂತ ಹೇಳಿದೆ. ಅದಕ್ಕೆ ಅವರು ಹೇಳಿದರು ಅದನ್ನ ಕೊಡಬೇಡಿ, ಅದು ಸ್ವಲ್ಪ ಅಲರ್ಜಿ ಅಂಶ ಇರೋದ್ರಿಂದ ಈ ಥರ ಕಫ ಸ್ಟಾರ್ಟ್ ಆಗಿದೆ ಅಂತ ಹೇಳಿದರು. ನಂತರದ ದಿನಗಳಲ್ಲಿ ನಾನು ಅವಳಿಗೆ ಅದನ್ನು ಕೊಡಲೇ ಇಲ್ಲ. ಇವಾಗಲೂ ಅಷ್ಟೇ ಕದಳಿ ಬಾಳೆಹಣ್ಣು ತರೋದಕ್ಕೆ ಅವಳಪ್ಪ ತುಂಬ ಭಯ ಪಡ್ತಾರೆ. ಅಂದರೆ ಅವಳಿಗೆ ವೀಸಿಂಗ್ ಪ್ರಾಬ್ಲಮ್ ಇತ್ತು, ಹಾಗಾಗಿ ನಾವು ಅದನ್ನು ಕೊಡ್ತಾನೆ ಇರಲಿಲ್ಲ. ನಂತರ ಅದನ್ನು ಅಲ್ಲೇ ಸ್ಟಾಪ್ ಮಾಡಿದ್ವಿ. ಇಲ್ಲಿ ತನಕ ಕೂಡ ಕೊಡಲ್ಲ ಕದಳಿ ಬಾಳೆಹಣ್ಣು, ಪಚ್ಚ ಬಾಳೆಹಣ್ಣೆಲ್ಲ. ನೀವು ಕೂಡ ನಿಮ್ಮ ಮಕ್ಕಳಿಗೆ ಏನಾದರೂ ಜಾಸ್ತಿ ಕದಳಿ ಬಾಳೆಹಣ್ಣು ಕೊಡ್ತಾ ಇದ್ದರೆ ಅದನ್ನು ಸ್ಟಾಪ್ ಮಾಡಿ. ಚಿಕ್ಕ ಮಕ್ಕಳಿಗೆ ಯಾರು ಕೊಡೋದಕ್ಕೆ ಹೋಗಬೇಡಿ. ಅಲರ್ಜಿ ಅಂಶ ಇರುವಂತಹ ಮಕ್ಕಳಿಗೆ ನಾನು ಹೇಳಿದ್ದು. ಕೆಲವೊಂದು ಮಕ್ಕಳಿಗೆ ಏನಾಗಲ್ಲ, ಅಲರ್ಜಿ ಅಂಶ ಯಾರಿಗಿರುತ್ತೆ ನೋಡಿ ಅಂಥ ಮಕ್ಕಳಿಗೆ ಮಾತ್ರ ಕೊಡೋದಕ್ಕೆ ಹೋಗಬೇಡಿ. ಇದೊಂದು ಎಲ್ಲ ಅಮ್ಮಂದಿರಿಗೊಂದು ಕಿವಿ ಮಾತು ಅಂತ ಹೇಳ್ಬೋದು ಇದನ್ನು. ಸೊ ಇಷ್ಟೇ ಸ್ನೇಹಿತರೆ, ಇವತ್ತಿನ ಲಾಗ್ ಒಂದು ಚಿಕ್ಕದಾದಂತಹ ಲಾಗ್ ಅಂತ ಹೇಳ್ಬೋದು. ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಇನ್ನು ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ. ನಿಮ್ಗೆ ಏನಾದರೂ ನನ್ನ ವೀಡಿಯೋಗಳು ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನ ನೋಡಿ. ಬಾಯ್.